ಉಡಾಯಿಸೋ ಖಾರ ಬಣ್ಣ ರುಚಿಯನ್ನು ನೀಡುತ್ತದೆ. ಮೆಣಸಿನ ಪುಡಿ ಚಿಂದಿ ಉಡಾಯಿಸೋ ಖಾರ ಬಣ್ಣ ರುಚಿ. ಇದಿಷ್ಟು ತಿಮರೋಡಿ ಮತ್ತು ಸಮೀರ್ ಕಥೆ ಆದರೆ ಮಾಸ್ಕ್ ಮ್ಯಾನ್ ಮತ್ತು ನನ್ನ ಮಗಳು ಅನನ್ಯಾಳ ಅಸ್ಥಿ ಹುಡುಕೊಡಿ ಅಂತ ಬಂದಿರುವಂತಹ ಸುಜಾತರದ್ದು ಬೇರೆದೇ ಕತೆ. ಅದೇನು ಬನ್ನಿ ನೋಡೋಣ. ಮೋಸಗಾರ, ಸುಳ್ಳುಗಾರ, ಹಣದಾಸೆಗೆ ಧರ್ಮಸ್ಥಳದ ವಿರುದ್ಧ ಆರೋಪ. ಮಾಸ್ಕ್ ಮ್ಯಾನ್ ಕುರಿತ ಸ್ಫೋಟಕ ಸಂಗತಿ ಬಿಚ್ಚಿಟ್ಟ ಮೊದಲ ಪತ್ನಿ. ಅಲ್ಲೇನು ಕೆಲಸ ಮಾಡ್ತಾ ಇದ್ರು? ಅಲ್ಲಿ ಅವರು ಕಸ ಗುಡಿಸೋದು, ನೇತ್ರಾವತಿಲಿ, ಆಮೇಲೆ ಬಾತ್ರೂಮ್ ತೊಳೆಯೋದು, ಆ ಕೆಲಸಗಳು ಮಾಡ್ತಾಯಿದ್ರು. ಆದರೆ ನೈಟು ಏನಾರ ನದಿಲಿ ಏನಾರ ಎಣಗಿಣ ಸಿಕ್ಕಿದ್ರೆ ತೊಗೊಂಡೋಗಿ ಹೂತಾಕ್ತಾಯಿದ್ರು ಅಂತ ಅದೆಲ್ಲ ನನಗೆ ಗೊತ್ತಿಲ್ಲ. ಆದರೆ ಇವನು ಯಾರ ಹತ್ರ ದುಡ್ಡು ಗಿಡ್ಡು ಇಸ್ಕೊಂಡು ಯಾರೋ ಹೇಳ್ಕೊಟ್ಟು ಈ ಥರ ಮಾಡ್ತಾ ಇರೋದು ಅನಿಸುತ್ತೆ. ಇಲ್ಲದೆ ಹೋದ್ರೆ ಅಷ್ಟೊಂದು ಗುಂಡಿ ತೋಡಿದ್ರು ಏನೂ ಸಿಕ್ಲಿಲ್ವಲ್ಲ. ಅವನ್ನೆಲ್ಲ ಏನೋ ಕಿತಾಪತಿ ಮಾಡ್ತಾವನೆ ಅವನು. ನಿಜ ಅನ್ಸುತ್ತೆ ಅವ್ರು ಹೇಳ್ತಾ ಇರೋದು? ಅದೆಲ್ಲ ಸುಳ್ಳು ಅನಿಸುತ್ತೆ. ಸುಳ್ಳು ಯಾರೋ ಹೇಳ್ಕೊಟ್ಟು ಇಲ್ಲ ಯಾರ ಹತ್ರನ ದುಡ್ಡು ಗಿಡ್ಡು ಇಸ್ಕೊಂಡು ಏನೋ ಈ ಥರ ಎಲ್ಲ ಮಾಡ್ತವ್ರೆ ಅನಿಸುತ್ತೆ. ಕೇಳಿದ್ರಲ್ಲ, ಇದು ಧರ್ಮಸ್ಥಳದಲ್ಲಿ ಮಾಸ್ಕ್ ಮ್ಯಾನ್ನ ಮೊದಲ ಪತ್ನಿ ಆಡಿರೋ ಮಾತು. ಅಷ್ಟಕ್ಕೂ SIT ತನಿಖೆ ವೇಳೆ ಈ ಮಾಸ್ಕ್ ಮ್ಯಾನ್ ಮಂಡ್ಯ ಮೂಲದವರು ಅಂತ ಗೊತ್ತಾಗಿದೆ. ಈತ ಮಂಡ್ಯ ಜಿಲ್ಲೆಯ ಗ್ರಾಮವೊಂದರಲ್ಲಿ ನೆಲೆಸಿರೋ ಈಕೆಯನ್ನ ಮದುವೆಯಾಗಿ 7 ವರ್ಷ ಸಂಸಾರ ನಡೆಸಿದ. ಈಕೆ ಈತನ ಜೊತೆ ಧರ್ಮಸ್ಥಳದಲ್ಲೂ ಹಲವು ವರ್ಷ ಇದ್ಲು. ಆದ್ರೆ ಈ ಮಾಸ್ಕ್ ಮ್ಯಾನ್ಗೆ ಧರ್ಮಸ್ಥಳದಲ್ಲಿದ್ದಾಗ ತಮಿಳುನಾಡು ಮೂಲದ ಮತ್ತೊಬ್ಬಳ ಜೊತೆಗೆ ಅಫೇರ್ ಶುರುವಾಗಿತ್ತಂತೆ. ಆಕೆಯನ್ನ 2ನೇ ಮದುವೆ ಆಗಲು ಪತ್ನಿಗೆ ಚಿತ್ರಹಿಂಸೆ ಕೊಟ್ಟು ಮನೆಯಿಂದ ಓಡಿಸಿದ್ನಂತೆ. ಈತ ಹೇಳ್ತಿರುವಂತೆ ಧರ್ಮಸ್ಥಳದಲ್ಲಿ ಏನೂ ನಡೆದಿಲ್ಲ ಅಂತ ಮೊದಲ ಪತ್ನಿ ಹೇಳಿದ್ದಾರೆ. ಯಾರ ಸತ್ತೋದ ಹೆಣಗಳು ಸಿಕ್ಕಿದ್ರೆ ಅವ್ರದ್ದು ಉಂಗುರ ಪಂಗರ ಚೈನು ಎಲ್ಲ ಕಿತ್ಕೋತಾ ಇದ್ರಂತೆ. ಅವೆಲ್ಲ ನನಗೆ ಗೊತ್ತಿಲ್ಲಣ್ಣ. ಅವನು ಅಷ್ಟೊಂದು ಮೋಸ್ಕರ, ಅಷ್ಟೊಂದು ಸುಳ್ಳುಗಾರ, ಬರೀ ಅಹಂಕಾರ, ಬರೀ ಸುಳ್ಳು ಅದೇ ಅವನದು. ಆದರೆ ಇವನೇನಾರ ಯಾರ ಹತ್ರ ಲಂಚ ಗಿಂಚ ತೊಗೊಂಡವನು ಏನು ಅವ್ರ ಹೆಸರು ಕೆಡಿಸ್ಬೇಕು ಅಂತ ಏನಾರ ಈ ಥರ ಮಾಡ್ತಾವನೇನು. ಸದ್ಯ ಮಾಸ್ಕ್ ಮ್ಯಾನ್ ಸುತ್ತ ಅನುಮಾನದ ಹುತ್ತ ಎದ್ದಿದೆ. ಹೀಗಾಗಿ ನಿನ್ನೆ SIT ಮುಖ್ಯಸ್ಥ ಪ್ರಣಬ್ ಮೊಹಂತಿ ಅವರೇ ವಿಚಾರಣೆ ನಡೆಸಿದ್ದಾರೆ. ಇತ್ತ ಮತ್ತೊಬ್ಬ ದೂರುದಾರೆ ಸುಜಾತಾ ಭಟ್ ವಿರುದ್ಧವೂ ಡೌಟ್ ಶುರುವಾಗಿದೆ. ಸುಜಾತಾ ಭಟ್ ವಿರುದ್ಧ ಸಹೋದರನ ಸ್ಫೋಟಕ ಹೇಳಿಕೆ. ನನ್ನ ಮಗಳು ಅನನ್ಯ ಧರ್ಮಸ್ಥಳಕ್ಕೆ ಹೋದವಳು ವಾಪಸ್ ಬಂದಿಲ್ಲ, ಅಸ್ಥಿಪಂಜರ ಸಿಕ್ಕರೆ ಕೊಡಿ ಅಂತ ಸುಜಾತಾ ಭಟ್ ನೀಡಿದ್ದ ದೂರು ಈಗ ಭಾರಿ ಅನುಮಾನ ಹುಟ್ಟಿಸಿದೆ. ಯಾಕಂದ್ರೆ ಸುಜಾತಾ ತೋರಿಸಿದ್ದು ಅನನ್ಯ ಭಟ್ ಫೋಟೋ ಅಲ್ಲ, ನನ್ನ ತಂಗಿ ವಾಸಂತಿಯದ್ದು ಅಂತ ಮಡಿಕೇರಿಯಲ್ಲಿ ಸಹೋದರ ವಿಜಯ್ ಹೇಳಿದ್ರು. ಈ ಬಗ್ಗೆ ಪ್ರತಿಕ್ರಿಯೆ ನೀಡಿದ್ದ ಸುಜಾತಾ ಭಟ್, ನನಗೆ ಮದುವೆ ಆಗಿದೆ, ನನ್ನ ಪತಿ ಅನಿಲ್ ಭಟ್, ಧರ್ಮಸ್ಥಳದ ಮಂಜುನಾಥನ ಮೇಲಾಣೆ ಅನನ್ಯ ಭಟ್ ನನ್ನ ಮಗಳು ಅಂದಿದ್ರು. ಅನನ್ಯ ಭಟ್ ಅನಿಲ್ ಭಟ್ಗೆ ಹುಟ್ಟಿದ ಮಗಳು. ಯಾವಾಗ ಮದುವೆ ಆಯ್ತು ಅನಿಲ್ ಭಟ್ ಅವರಿಗೆ? ಯಾವಾಗ ಮದುವೆ? 82-83 ಅಲ್ಲಿ. ಅನಿಲ್ ಭಟ್ ಅವರು ಯಾವ ಊರವರು? ಅವರು ಮಂಗಳೂರಿನವರು. ಮಂಗಳೂರಲ್ಲಿ ಎಲ್ಲಿ ಸ್ಪೆಸಿಫಿಕ್ ಆಗಿ? ಸುರತ್ ಕಲ್ಲು. ನಿಮ್ಗೆ ಅವ್ರಿಗೆ ಹೇಗೆ ಪರಿಚಯ ಆಯ್ತು? ಹಾಗಾದ್ರೆ ಅನಿಲ್ ಭಟ್ಗೂ ನಿಮ್ಗೆ ಹೇಗೆ ಪರಿಚಯ ಆಯ್ತು? ಲಿವಿಂಗ್ ಟುಗೆದರ್ ರಿಲೇಶನ್ಶಿಪ್ ಅಂದ್ರೆ ಹೇಗೆ ಪರಿಚಯ? ಅವರು ನನಗೆ ಲಿವಿಂಗ್ ಟುಗೆದರ್ ಅಂತ ನಾನು ಹೇಳಿಲ್ಲ. ಅವರು ನನ್ನ ಗಂಡ. ಅವರು ಮನೆಯಲ್ಲಿ ಯಾರಿಗೂ ಗೊತ್ತಿಲ್ಲ. ನಾನು ಧರ್ಮಸ್ಥಳ ಮಂಜುನಾಥ ಅಣ್ಣಪ್ಪನ ಮೇಲೆ ಆಣೆ ಆಗಿ ಹೇಳ್ತಾ ಇದ್ದೇನೆ, ಫೈನಲ್ ಆಗಿ ಹೇಳ್ತಾ ಇದ್ದೇನೆ, ನನ್ನ ಮಗಳು ಅನನ್ಯ ಭಟ್ ಇದ್ಲು, ನನ್ನ ಹೊಟ್ಟೆಯಲ್ಲಿ ಹುಟ್ಟಿದವಳು. ಆದ್ರೆ ಈಕೆಯ ಸಹೋದರ ಹೊಸ ಬಾಂಬ್ ಸಿಡಿಸಿದ್ದಾರೆ. ಸುಜಾತಾ ಭಟ್ಗೆ ಮದುವೆ ಆಗಿಲ್ಲ, ಮಕ್ಕಳು ಆಗಿಲ್ಲ ಅಂತ TV9ಗೆ ಸ್ಫೋಟಕ ಹೇಳಿಕೆ ನೀಡಿದ್ದಾರೆ. ಮದುವೆನೂ ಆಗಲಿಲ್ಲ, ಏನೂ ಇಲ್ಲ, ಅವಳು ಹಾಗೆ ಓಡಿ ಹೋಗಿದ್ದಾಳೆ. ಇಲ್ಲಿರುವ ಮದುವೆನೂ ಆಗಲಿಲ್ಲ, ಮಕ್ಕಳೂ ಇರಲಿಲ್ಲ. ಅವಳು ಹೇಳುವುದೆಲ್ಲ ಸುಳ್ಳೆ. ಅವಳಿಗೆ ಮಗಳು ಯಾರಿದ್ದಾರೆ ಏನು ಕತೆ ಅಂತ ನಮಗೆ ಗೊತ್ತಿಲ್ಲ, ಗ್ಯಾರಂಟಿ ಇಲ್ಲ. ಅದು ಅವಳು ಹೇಳೋದೆಲ್ಲ ಸುಳ್ಳೆ, ಯಾವುದು ಸತ್ಯತೆ ಇಲ್ಲ. ಅನನ್ಯ ಭಟ್ ನಾಪತ್ತೆ ಪ್ರಕರಣವೇ ಗೋಜಲಾಗಿದೆ. ಹೀಗಾಗಿ ಮಗಳೇ ಇಲ್ಲದಿದ್ರೂ ಇದ್ದಾಳೆ ಅಂತ ಸುಳ್ಳು ಹೇಳ್ತಿದ್ದಾರೆ ಅಂತ ಸಾಮಾಜಿಕ ಹೋರಾಟಗಾರ ಸ್ನೇಹಮಯಿ ಕೃಷ್ಣ ಸುಜಾತಾ ಭಟ್ ವಿರುದ್ಧ ದೂರು ನೀಡಿದ್ದಾರೆ. ಒಂದು ರೀತಿಯ ಸುಳ್ಳು ಕಥೆಗಳಲ್ಲಿ ರಾಜ್ಯ ಜನರಿಗೆ ಗೊಂದಲ ಮೂಡಿಸುವಂಥದ್ದು, ಅವ್ರ ವಿರುದ್ಧ ಯಾವುದೇ ರೀತಿಯ ಕ್ರಮ ತಗೊಳ್ಳಲ್ಲ ಅಂತೇಳಿ ಭಯ ಓಡಿಸುವಂತಹ ವಿಚಾರಣೆ ನೀಡುವಂಥದ್ದು ಎಲ್ಲ ಮಾಡ್ತಾ ಇದ್ದಾರೆ. ಇದರ ಬಗ್ಗೆ ದೂರ ದಾಖಲಾಗುತ್ತೆ, ಅವ್ರ ಮೇಲೆ ಗಂಭೀರ ಕ್ರಮ ತಗೊಳ್ತಾರೆ ಅಂತೇಳಿ ನಾನು ನಿರೀಕ್ಷೆ ಮಾಡಿದೆ. ಅದು ಯಾವುದೇ ರೀತಿಯ ಗಂಭೀರ ಪ್ರಕರಣ ದಾಖಲು ಮಾಡೋದಾಗಲಿ ಅಥವಾ ಕ್ರಮ ತಗೊಳ್ಳೋದಾಗಲಿ ಕಂಡು ಬರ್ದೇ ಇರೋದ್ರಿಂದ ನಾನು ಮೈಸೂರಿಂದ ಬಂದು ಅನಿವಾರ್ಯವಾಗಿ ಧರ್ಮಸ್ಥಳದಲ್ಲಿ ಈಗಾಗಲೇ ಸುಜಾತಾ ಭಟ್ ನೀಡಿರೋ ದೂರನ್ನ SITಗೆ ವರ್ಗಾಯಿಸಲಾಗಿದೆ. ಸ್ನೇಹಮಯಿ ಕೃಷ್ಣ ದೂರನ್ನು ಕೂಡ SITಗೆ ಟ್ರಾನ್ಸ್ಫರ್ ಮಾಡಲಾಗಿದೆ. ಹೀಗಾಗಿ ತನಿಖೆ ನಡೆಸಲಿರೋ SIT ಅಧಿಕಾರಿಗಳು ಯಾವುದೇ ಕ್ಷಣದಲ್ಲಿ ಸುಜಾತಾ ಭಟ್ಗೆ ನೋಟಿಸ್ ನೀಡೋ ಸಾಧ್ಯತೆ ಇದೆ. ಮಂಡ್ಯದಿಂದ ದಿಲೀಪ್ ಜೊತೆ ಪೃಥ್ವಿರಾಜ್, TV9 ಧರ್ಮಸ್ಥಳ.